ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟುಡೇಸ್ ಟಾಪಿಕ್ ಇಸ್ ಡೈರೆಕ್ಷನ್, ದಿಕ್ಕುಗಳು. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಇಂದ ನಾವು ನೋಡ್ತಾ ಬರ್ತಾ ಇದೀವಿ ಯಾವ ತರ ಇರುತ್ತೆ ಅಂತ. ಅದರ ಮುಂದುವರೆದ ಭಾಗವಾಗಿ ಯಾವ ತರ ಕ್ವಶನ್ಸ್ ಅಪಿಯರ್ ಆಗುತ್ತೆ ಈಗ ನೋಡೋಣ. ಜಾನ್ ಅಂಡ್ ಜೆನ್ನಿ stood at a point facing the north. John left Jenny in the morning and walked towards the west. 3 kilometers takes 15 minutes. Then he moves towards the south for 4 kilometers, takes 25 minutes. What is the shortest distance Jenny need to travel to meet John? ಅಂದ್ರೆ ಏನಂತಾರೆ, ಜಾನ್ ಮತ್ತೆ ಜೆನ್ನಿ ಅಂತ ಇಬ್ರು ಇರ್ತಾರೆ. ಅವರಿಬ್ರು ಎದ್ ಕಡೆ ಫೇಸ್ ಮಾಡಿದ್ದಾರೆ, ಇಬ್ರು ನಾರ್ತ್ ಗೆ ಫೇಸ್ ಮಾಡ್ಕೊಂಡು ನಿಂತಿದ್ದಾರೆ. ಹಾಗಾದ್ರೆ ಏನ್ ಹೇಳ್ತಿದ್ರೆ, ಜಾನ್ ಲೆಫ್ಟ್, ಜಾನ್ ಅನ್ನೋರು ಹೋಗಕ್ ಸ್ಟಾರ್ಟ್ ಮಾಡ್ತಾರೆ, ಜೆನ್ನಿ ಅಲ್ಲೇ ಇರ್ತಾರೆ ಇನ್ ದಿ ಮಾರ್ನಿಂಗ್ ಅಂಡ್ ವಾಕ್ ಫಾರ್ ದಿ ಟುವರ್ಡ್ಸ್ ವೆಸ್ಟ್. ಏನ್ ಮಾಡ್ತಾರಂತಪ್ಪ, ವೆಸ್ಟ್ ಗೆ ಟ್ರಾವೆಲ್ ಮಾಡ್ತಾರಂತೆ. ಯಾರು? ಜಾನ್ ಜೆನ್ನಿನ? ಜಾನ್ ಎಷ್ಟು? 3 ಕಿಲೋಮೀಟರ್ಸ್. 3 ಕಿಲೋಮೀಟರ್ಸ್ ವಾಕ್ ಫಾರ್ 15 ಮಿನಿಟ್ಸ್. ಅಂದ್ರೆ ಈ 3 ಕಿಲೋಮೀಟರ್ ನಡಿಗೆ ಎಷ್ಟೊತ್ತು ಬೇಕಂತೆ? 15 ನಿಮಿಷ. ಓಕೆನಾ? ದೆನ್ ಈ ಮೂವ್ಸ್ ಟುವರ್ಡ್ಸ್ ಸೌತ್. ಏನ್ ಮಾಡ್ತಾರೆ, ತಿರ್ಗಾ ಸೌತ್ ಗೆ ಬರ್ತಾನಂತೆ. ಸೌತ್ ಗೆ ಎಷ್ಟು? 4 ಕಿಲೋಮೀಟರ್ಸ್ ಬರ್ತಾನಂತೆ. ಈ 4 ಕಿಲೋಮೀಟರ್ ಬರಕ್ಕೆ 25 ನಿಮಿಷ ತಗೊಂಡ. ಓಕೆನಾ? ಆಮೇಲೆ ವಾಟ್ ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ಜೆನ್ನಿ? ಜೆನ್ನಿನು ಮತ್ತೆ ಜಾನ್ ಇಬ್ರು ಇಲ್ಲೇ ಇರ್ತಾರಲ್ವಾ. ಹಾಗಾದ್ರೆ ಜಾನ್ ಬಂದ್ರು, ಜೆನ್ನಿ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಬರಕ್ಕೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಇಲ್ಲಿಂದ ಇಲ್ಲಿಗೆ ಅವ್ರು ಬರೋದಕ್ಕೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳ್ತಿದ್ದಾರೆ. ಇಷ್ಟಪ್ಪ. ಈಗ ಒಂದು ಟ್ರಯಾಂಗಲ್ ಆಗಿದೆ ಅಲ್ವಾ, ಎಷ್ಟಿದೆ? ಎಷ್ಟಪ್ಪ? ಇದನ್ನ ಫೈಂಡ್ ಔಟ್ ಮಾಡ್ತೀವಿ. ಇದು ಎಷ್ಟು ಡಿಸ್ಟೆನ್ಸ್? ಇದು ಓಕೆನಾ? 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. 3 ಸ್ಕ್ವೇರ್ ಎಷ್ಟು ಪ್ಲಸ್ 4 ಸ್ಕ್ವೇರ್ ಎಷ್ಟು? ಎಷ್ಟಾಗುತ್ತೆ? ರೂಟ್ ಹಾಕಿದ್ರೆ ಹಾಗಾದ್ರೆ 5 ಕಿಲೋಮೀಟರ್ ಬಂದ್ರೆ ಸಾಕು. ಓಕೆನಾ? ರೈಟ್, ಆಪ್ಷನ್ ಎ. ಇಲ್ಲಿ ನೋಡಿ, ನಾಗಾ ವಾಕ್ಸ್ 1.5 ಕಿಲೋಮೀಟರ್ ಫ್ರಮ್ ಪಾಯಿಂಟ್ ಪಿ ಲೊಕೇಟೆಡ್ ಟು ದಿ ನಾರ್ತ್. ಓಕೆನಾ? ಅವನು ಇಲ್ಲಿರ್ತಾನೆ. ಓಕೆ, he then turns to his right. ಅಂದ್ರೆ ನಾರ್ತ್ ಇರ್ತಾನೆ ಅಲ್ವಾ, ನಾರ್ತ್ ಇಂದ ಏನಾಗ್ತಿದ್ದಾನೆ, ರೈಟ್ ಗೆ ಟರ್ನ್ ಆಗ್ತಾನೆ. ಓಕೆನಾ? ರೈಟ್ ಅಂದ್ರೆ ಯಾವುದು? ನಾರ್ತ್ ಫೇಸ್ ಇಂದ ಈ ಕಡೆಗೆ ಹೋಗ್ತಾನ. ಆಯ್ತು. He turns to his right. One second. Located at the north. One ನಿಮಿಷ, ಕ್ವಶನ್ ಪೂರ್ತಿ ನೋಡ್ಬೇಡ. Naga walks 1.5 kilometers from point B located to the north. He then turns to right and walks 2 kilometers to reach the point Q. How far is Naga from the point P? What is the direction of P to Q? ಓಕೆನಾ? ನಾಗ ಅನ್ನೋರು ಲೊಕೇಟೆಡ್, ನಾಗ ಅನ್ನೋರ್ದು ಪಾಯಿಂಟ್ ಎಲ್ಲಿರುತ್ತೆ? ಪಿ ಅನ್ನೋ ಪಾಯಿಂಟ್ ನಾರ್ತ್ ಅಲ್ಲಿ ಇರುತ್ತೆ. ಓಕೆನಾ? ನಾರ್ತ್ ಇಂದ ಅವರು ಬಂದಿರ್ತಾರೆ. ನಾರ್ತ್ ಇಂದ ಬಂದು ಅವ್ರದ್ದು ಪಿ ಅನ್ನೋ ಪಾಯಿಂಟ್ ನಾರ್ತ್ ಅಲ್ಲಿ ಇರುತ್ತೆ. ಓಕೆನಾ? ದೆನ್ ಹಿ ಟರ್ನ್ಸ್ ಟು ರೈಟ್. ರೈಟ್ ತಿರುಗಿದ್ರೆ ನೋಡಿ, ಇಲ್ಲೇ ಹೇಳ್ತಿದ್ದಾರೆ, ನಾಗಾ ವಾಕ್ಸ್ 1.5 ಕಿಲೋಮೀಟರ್ ಪಾಯಿಂಟ್ ಪಿ ಇಂದ ನಾರ್ತ್ ಇಂದ ಬರ್ತಿದ್ದಾರೆ. ಅವ್ರು ಯಾವ ದಿಕ್ಕಲ್ಲೂ ಆದ್ರೂ ಹೋಗೋದು. ನಾರ್ತ್ ಇಂದ ಬಂದಿದ್ದಾರೆ ಅಂತ ತಗೊಂಡಿದ್ದೀನಿ. ನಾರ್ತ್ ಇಂದ ಬಂದಿದ್ದಾರೆ. ಎಷ್ಟು? 1.5 ಅವ್ರು ಫೇಸ್ ಮಾಡಿದ್ದಾರೆ ಅಂತ ಹೇಳ್ತಿಲ್ಲ, ನಾರ್ತ್ ಇಂದ ಬರ್ತಿದ್ದಾರೆ. ಓಕೆನಾ? ಹಾಗಾದ್ರೆ ನಾರ್ತ್ ಇಂದ ಬರ್ತಿದ್ದಾರೆ. ಈ ದೆನ್ ಟರ್ನ್ಸ್ ಟು ಈಸ್ ರೈಟ್. ರೈಟ್ ತಿರುಗ್ತಾರಂತೆ. ರೈಟಿಗೆ ಅಂದ್ರೆ ವೆಸ್ಟ್ ಇಷ್ಟು, ವೆಸ್ಟ್ ಕಡೆಗೆ ಎಷ್ಟು ಕಿಲೋಮೀಟರ್? 2 ಕಿಲೋಮೀಟರ್ ಟರ್ನ್ ಆಗ್ತಾರಂತೆ. 2 ಕಿಲೋಮೀಟರ್ಸ್ ಟರ್ನ್ ಆಗ್ತಾರೆ ಟು ರೀಚ್ ದ ಪಾಯಿಂಟ್ ಕ್ಯೂ. ಹಾಗಾಗಿ ಕ್ಯೂ ನ ರೀಚ್ ಮಾಡ್ತಾರೆ. ಹೌ ಫಾರ್ ಈಸ್ ನಾಗಾ ಫ್ರಮ್ ಪಾಯಿಂಟ್ ಪಿ? ಈ ಪಿ ಇಂದ ಕ್ಯೂಗೆ ಯಾವ
ದಿಕ್ಕಲ್ಲಿದ್ದಾರೆ ಈಗ. ಯಾವ್ದಪ್ಪ? ಸೌತ್, ಈಸ್ಟ್, ವೆಸ್ಟ್? ವೆಸ್ಟ್. ಆಪ್ಷನ್ ಅಲ್ಲಿ ಯಾವ್ದಾದ್ರು ಇದೆ? ಸೌತ್ ವೆಸ್ಟ್ ಇದೊಂದಿದೆ, ಇಲ್ಲೂ ಇದೆ. ಹಾಗಾದ್ರೆ 2.5 3.5 ನೋಡ್ಬೇಕು. ಹಾಗಾದ್ರೆ ಇದನ್ನ ಫೈಂಡ್ ಔಟ್ ಮಾಡ್ಬೇಕಲ್ವಾ? 1.5 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. 1.5 ಅಂದ್ರೆ 15 ಸ್ಕ್ವೇರ್ ಎಷ್ಟು ಇರುತ್ತೆ? 225. ಹಾಗಾದ್ರೆ ಎಲ್ಲಿ ಪಾಯಿಂಟ್ ಕೊಡ್ಬೇಕು? 2 ಪಾಯಿಂಟ್. ಹಾಗಾದ್ರೆ ನೆಕ್ಸ್ಟ್ ಎಷ್ಟಪ್ಪ? ಎರಡು ಆಡ್ ಮಾಡಿ 6.25. ಹಾಗಾದ್ರೆ ಇಲ್ಲಿ ಸ್ಕ್ವೇರ್ ಇರುತ್ತಲ್ವಾ, ಆ ಸ್ಕ್ವೇರ್ ನ ರೂಟ್ ಹಾಕಿದ್ರೆ ಎಷ್ಟಾಗುತ್ತೆ? 2.5. ಆನ್ಸರ್ 2.5 ಕಿಲೋಮೀಟರ್ಸ್ ಸೌತ್ ಟು ವೆಸ್ಟ್. ಆಪ್ಷನ್ ಬಿ. ಓಕೆ, ರೈಟ್. ಓಕೆ okay every morning Albert start riding towards the rising sun. It ride 2 kilometers, then turn left and move 4 kilometers and then turn his right and moves 3 kilometers and finally he turns left and reach the office riding 8 kilometers. How far is office from riding 8 kilometers? 8 kilometer ರೈಡ್ ಮಾಡಿದ್ರೆ ಎಷ್ಟು ದೂರ ಅಂತ ಕೇಳ್ತಿದ್ದಾರೆ. ಎವ್ರಿ ಮಾರ್ನಿಂಗ್ ಆಲ್ಬರ್ಟ್ ಸ್ಟಾರ್ಟ್ ಟುವರ್ಡ್ಸ್ ಸೂರ್ಯ ಹುಟ್ಟ ಕಡೆಗೆ ಅವನು ಟ್ರಾವೆಲ್ ಮಾಡ್ತಾನಂತೆ. ಅಂದ್ರೆ ಯಾವ ದಿಕ್ಕು? ಈಗ ಹೋಗ್ತಾನ. ಎಷ್ಟು ಕಿಲೋಮೀಟರ್ ಹೋಗ್ತಾನಂತೆ? ಎಷ್ಟು? 2 ಕಿಲೋಮೀಟರ್ಸ್. ಅದಾದ್ಮೇಲೆ ದೆನ್ ಟರ್ನ್ಸ್ ಲೆಫ್ಟಿಗೆ ಹೋಗ್ತಾನಂತೆ. ಅರ್ಥ ಎಷ್ಟಪ್ಪ? 4 ಕಿಲೋಮೀಟರ್ಸ್ ಹೋಗ್ತಾನೆ. ಓಕೆನಾ? ನೆಕ್ಸ್ಟ್ ದೆನ್ ಟರ್ನ್ಸ್ ಟು ಹೀಸ್ ರೈಟ್. ತಿರ್ಗಾ ನಾರ್ತ್ ಹೋಗ್ತಿದ್ದಾನೆ, ರೈಟ್ ಹೋಗ್ತಾನಂತೆ. ಎಷ್ಟು ಹೋಗ್ತಾನೆ? ಈಸ್ಟ್ಗೆ. ಎಷ್ಟು ಕಿಲೋಮೀಟರ್? 3 ಕಿಲೋಮೀಟರ್ಸ್ ಹೋಗ್ತಾನಂತೆ. ಆಯ್ತಾ? ಅದಾದ್ಮೇಲೆ ಅಂಡ್ ಫೈನಲಿ ಈ ಟರ್ನ್ಸ್ ಟು ಹೀಸ್ ಲೆಫ್ಟಿಗೆ ಟರ್ನ್ ಆಗ್ತಾನೆ. ಇಲ್ಲಿಂದ ಲೆಫ್ಟಿಗೆ ಎಲ್ಲಿ? ಎಷ್ಟು ಕಿಲೋಮೀಟರ್? ಎಷ್ಟಪ್ಪ? ಆಯ್ತು, 8 ಕಿಲೋಮೀಟರ್ ಹೋಗ್ತಾನೆ. 8 ಕಿಲೋಮೀಟರ್ಸ್ ಹೋಗ್ತಾರೆ. ಆಯ್ತಾ? 8 ಕಿಲೋಮೀಟರ್ಸ್ ಹೋದ್ಮೇಲೆ ಹೌ ಫಾರ್ ಫ್ರಮ್ ದಿ ಆಫೀಸ್ ಫ್ರಮ್ ದಿ ರೈಡಿಂಗ್ 8 ಅಂದ್ರೆ ಈ 8 ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ಅವನ್ಗೆ ಎಷ್ಟು ದೂರ? ಎಷ್ಟು? ಟ್ರಯಾಂಗಲ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ? ಇಲ್ಲಿಗಾಗುತ್ತೆ, ಇಲ್ಲಿಗಾಗುತ್ತಾ? ಇಲ್ಲಿಗ ಇನ್ನ ಇಲ್ಲಿಗ ಹೇಳ್ರು ಅಲ್ವಾ? ಅಂದ್ರೆ ಅವನ ಡಿಸ್ಟೆನ್ಸ್ ಯಾವುದು? ಇದನ್ನ ಫೈಂಡ್ ಔಟ್ ಮಾಡಬೇಕು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದನ್ನ ಫೈಂಡ್ ಔಟ್ ಮಾಡ್ತೀವಿ. ಇದೆಷ್ಟು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ? 2 + 5. ಓಕೆನಾ? ಇದೆಷ್ಟು ಕೊಟ್ಟಿದ್ದಾರೆ? 8 + 4 ಎಷ್ಟಪ್ಪ? 12. ಹಾಗಾದ್ರೆ ವಾಟ್ ಈಸ್ 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್? 5 ಸ್ಕ್ವೇರ್ ಎಷ್ಟಪ್ಪ? 25 ಪ್ಲಸ್ 12 ಸ್ಕ್ವೇರ್ 140. ಎರಡನ್ನು ಆಡ್ ಮಾಡಿದ್ರೆ 169. 169 ಮೀನ್ಸ್ ರೂಟ್ ಹಾಕಿದ್ರೆ 13. ಇದೆಯಾ ಆಪ್ಷನ್ ಎ? 13 ಕಿಲೋಮೀಟರ್ಸ್. ಓಕೆ, ರೈಟ್ ಡೌನ್. ಆಯ್ತಾ? ಓಕೆ, ಇಲ್ಲಿ ನೋಡಿ. ಸ್ಟಾರ್ಟಿಂಗ್ ಫ್ರಮ್ his Vinay walks towards south and walks after cornering 21 kilometers. Is turning right straight in 20 kilometers. How far from his initial position? ಅಂದ್ರೆ ವಿನಯ್ ಅವ್ರು ಏನ್ ಮಾಡ್ತಾರೆ? ಸೌತ್ ಗೆ ವಾಕಿಂಗ್ ಹೋಗ್ತಾರಂತೆ. ಯಾವ ದಿಕ್ಕಿಗೆ? ಸೌತ್ ಗೆ ವಾಕಿಂಗ್ ಹೋಗ್ತಿದ್ದಾರೆ. ಎಷ್ಟು ಕಿಲೋಮೀಟರ್ ಹೋಗ್ತಾರೆ? ಅಂಡ್ ವಾಕ್ಸ್ ಫಾರ್ ಆಫ್ಟರ್ 21 ಕಿಲೋಮೀಟರ್ ವಾಕಿಂಗ್ ಹೋಗ್ತಾರೆ ಸೌತಿಗೆ. ಓಕೆನಾ? ನೆಕ್ಸ್ಟ್ ಈ ಟರ್ನ್ಸ್ ರೈಟ್. ಹೋಗ್ತಿದ್ರೆ ಸೌತ್ ಹೋಗ್ತಾರೆ, ರೈಟ್ ಹೋಗ್ತಾರಂತೆ. ಯಾವ್ದಿಕ್ಕೂ? ವೆಸ್ಟ್, ಈಸ್ಟ್? ವೆಸ್ಟಿಗೆ. ಎಷ್ಟು ಕಿಲೋಮೀಟರ್? 20 ಕಿಲೋಮೀಟರ್ಸ್. ಹಾಗಾದ್ರೆ ಅವರ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಈ ಎಂಡಿಂಗ್ ಪಾಯಿಂಟ್ ಗೆ
ಎಷ್ಟು ಡಿಸ್ಟೆನ್ಸ್ ಅಂತ ಕೇಳ್ತಿದ್ದಾರೆ. ಓಕೆನಾ? ಹೇಳಿ. ಇಸ್ ಈಕ್ವಲ್ ಟು 21 ಸ್ಕ್ವೇರ್ ಪ್ಲಸ್ 20 ಸ್ಕ್ವೇರ್. ಎಷ್ಟಪ್ಪ 21 ಸ್ಕ್ವೇರ್? 441 ಪ್ಲಸ್ 20 ಸ್ಕ್ವೇರ್ ಮೀನ್ಸ್ 400. ಎರಡನ್ನ ಆಡ್ ಮಾಡ್ರೆ 940 ಸಾರಿ 841 ಆಯ್ತಾ? ಯಾವ ರೂಟ್ ಬರುತ್ತೆ? ರೂಟ್ ಹಾಕಿದ್ರೆ 29. ಹಾಗಾದ್ರೆ ಆಪ್ಷನ್ ಬಿ 29. ಓಕೆ, ರೈಟ್. A man starts from point O, travels 20 kilometers towards the east to reach the point A. ಅಂದ್ರೆ ಮ್ಯಾನ್ ಒಂದು ಮನುಷ್ಯ ಏನ್ ಮಾಡ್ತಿದ್ದಾನೆ? ಓ ಅನ್ನೋ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತಾನೆ. ಓ ಅನ್ನೋ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡ್ತಿದ್ದಾನೆ. ಯಾವ ದಿಕ್ಕಿಗೆ ಹೋಗ್ತಾನಂತೆ? ಈಸ್ಟಿಗೆ ಹೋಗ್ತಾನಂತೆ. ಈಸ್ಟಿಗೆ ಎಷ್ಟು ಕಿಲೋಮೀಟರ್ ಹೋಗ್ತಾನೆ? ಎಷ್ಟು? 20 ಹೋದ್ಮೇಲೆ ಯಾರು ರೀಚ್ ಆಗ್ತಾನೆ? ಎ ರೀಚ್ ಮಾಡ್ತಾನೆ. ನೆಕ್ಸ್ಟ್ ದೆನ್ ಟರ್ನ್ಸ್ ರೈಟ್. ಏನ್ ಮಾಡ್ತಾನೆ? ರೈಟ್ ತಿರುಗ್ತಾನಂತೆ. ರೈಟ್ ಯಾವುದು? ಸೌತ್ ಬರ್ತಾನೆ. ಹಾಗಾದ್ರೆ ಎಷ್ಟು ಕಿಲೋಮೀಟರ್? 10 ಕಿಲೋಮೀಟರ್ಸ್ ಬರ್ತಾನೆ. ಹಾಗಾದ್ರೆ ಯಾವ ಪಾಯಿಂಟ್ ರೀಚ್ ಮಾಡ್ತಾನೆ? ಈಗ ಬಿ ಪಾಯಿಂಟ್ ನ ರೀಚ್ ಮಾಡ್ತಾನೆ. ಓಕೆನಾ? ದೆನ್ ಟರ್ನ್ಸ್ ರೈಟ್. ತಿರ್ಗಾ ಏನ್ ಮಾಡ್ತಾನೆ? ರೈಟ್ ಗೆ ಟರ್ನ್ ಆಗ್ತಾನೆ. ರೈಟ್ ಅಂದ್ರೆ ಯಾವ ದಿಕ್ಕು ಹೋಗ್ತಾರೆ? ವೆಸ್ಟಿಗೆ ಬರ್ತಾನೆ. ವೆಸ್ಟಿಗೆ ಬಂದಾಗ 9 ಕಿಲೋಮೀಟರ್ಸ್. ಎಷ್ಟು? 9 ಕಿಲೋಮೀಟರ್ಸ್ ಬರ್ತಾನೆ. ಆಯ್ತಾ? ಟು ರೀಚ್ ದ ಪಾಯಿಂಟ್ ಸಿ. ಇಲ್ಲಿ ಯಾವ ಪಾಯಿಂಟ್ ರೀಚ್ ಮಾಡ್ತಿದ್ದಾನೆ? ಸಿ ನ ರೀಚ್ ಮಾಡ್ತಿದ್ದಾನೆ. ಆಯ್ತಾ? ದೆನ್ ಟರ್ನ್ಸ್ ರೈಟ್ ಟು ಟ್ರಾವೆಲ್ 5 ಕಿಲೋಮೀಟರ್ಸ್ ಟು ರೀಚ್ ದ ಪಾಯಿಂಟ್ ಡಿ. ತಿರ್ಗಿ ಏನ್ ಮಾಡ್ತಿದ್ದಾನೆ? ಸಿ ಇಂದ ರೈಟ್ಗೆ ಹೋಗ್ತಾನಂತೆ. ರೈಟ್ ಹೋದ್ರೆ ಸೌತ್ ಬರ್ತಾನೆ. ನಾರ್ತ್ಗ ಸೌತ್ ಸಾರಿ ರೈಟ್ ಹೋಗ್ತಾನಲ್ಲ. ರೈಟ್ಗೆ ಅಂದ್ರೆ 5 ಕಿಲೋಮೀಟರ್ಸ್. ಓಕೆ ಓಕೆ ಓಕೆ. ಎಷ್ಟಪ್ಪ? 5 ಕಿಲೋಮೀಟರ್ಸ್ ಬರ್ತಾನೆ. ಹಾಗಾದ್ರೆ ಯಾವ ಪಾಯಿಂಟ್ ರೀಚ್ ಮಾಡ್ತಾನೆ? ಡಿ ಪಾಯಿಂಟ್ ನ ರೀಚ್ ಮಾಡ್ತಾನೆ. ಡಿ ಪಾಯಿಂಟ್ ಅನ್ನ ರೀಚ್ ಮಾಡಿದ್ಮೇಲೆ ದೆನ್ ಟರ್ನ್ಸ್ ಲೆಫ್ಟ್ ಅಂಡ್ ಟ್ರಾವೆಲ್ಸ್ 12 ಕಿಲೋಮೀಟರ್ಸ್. ಏನ್ ಮಾಡ್ತಾನೆ? ದೆನ್ ಟರ್ನ್ಸ್ ಲೆಫ್ಟ್ ತಿರುಗಿ 12 ಕಿಲೋಮೀಟರ್ಸ್ ಹೋಗ್ತಾನೆ. ಲೆಫ್ಟ್ ತಿರುಗಿ ಎಷ್ಟು ಕಿಲೋಮೀಟರ್ ಹೋಗ್ತಾನಪ್ಪ? 12 ಕಿಲೋಮೀಟರ್ ಹೋಗ್ತಾನೆ. ಎಷ್ಟು ಬಂತು? ಹೋಗ್ತಾನೆ. ಎಷ್ಟು ಕಿಲೋಮೀಟರ್ ಹೋಗ್ತಾನೆ? 12 ಕಿಲೋಮೀಟರ್ಸ್ ಹೋಗ್ತಾನೆ. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತಾನೆ? 12 ಕಿಲೋಮೀಟರ್ಸ್ ರೀಚ್ ಆದ್ಮೇಲೆ ಪಾಯಿಂಟ್ ಇಗೆ ಹೋಗ್ತಾನೆ. ಇ ಇಂದ ಡಿ ಗೆ. ಆಯ್ತಾ? ನೆಕ್ಸ್ಟ್ ಅಂಡ್ ದೆನ್ ಟರ್ನ್ಸ್ ರೈಟ್. ತಿರುಗಿ ಏನ್ ಮಾಡ್ತಾನೆ? ರೈಟ್ ಗೆ ಟರ್ನ್ ಆಗ್ತಾನಂತೆ. ಎಲ್ಲಿಗೆ? ರೈಟ್ ಗೆ ಟರ್ನ್ ಆಗ್ತಾನಂತೆ. ರೈಟ್ ಗೆ ಟರ್ನ್ ಆಗಿ ಎಷ್ಟು ಕಿಲೋಮೀಟರ್ ಹೋಗ್ತಾನೆ? 6 ಕಿಲೋಮೀಟರ್ಸ್ ಹೋಗ್ತಾನೆ. 6 ಕಿಲೋಮೀಟರ್ ಹೋಗ್ತಾನೆ. ರೈಟ್ ಅಂದ್ರೆ ಅಪೋರ್ಟ್ಸ್ ನಾರ್ತ್ ಯಾವ ಎಷ್ಟು ಇದು? ಎಫ್. ಎಷ್ಟು ಕಿಲೋಮೀಟರ್ ಹೋಗ್ತಾನೆ? 6 ಕಿಲೋಮೀಟರ್ಸ್ ಹೋಗ್ತಾನೆ. ಹಾಗಾದ್ರೆ ವಾಟ್ ಈಸ್ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಇ ಟು ಇ ಇಂದ ಸಿ ಇರುವ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು? ಕೇಳ್ತಿರೋದಿಷ್ಟೇ. ಅವೆಲ್ಲ ಸುಮ್ಮನೆ ಬರೆಸಿ. ಓಕೆನಾ? ಹಾಗಾದ್ರೆ ಒಂದು ಟ್ರಯಾಂಗಲ್ ಬರೀ. ಇದು ಮತ್ತೆ ಸಿ. ಇದೇನಿದು? ಇನಾ ಸಿ. ಇದೊಂದು ಡಿ. ಓಕೆ. ಡಿ ಇಂದ ಸಿ ಎಷ್ಟು? 5. ಇ ಇಂದ ಡಿ ಗೆ ಎಷ್ಟು? ಹಾಗಾದ್ರೆ ಇದು ಎಷ್ಟು ಹೇಳಿ? 5 5 20 ಪ್ಲಸ್ ಇದು 144. ಎರಡು ಆಡ್ ಮಾಡ್ರೆ 69. 169 ಅಂದ್ರೆ ಆನ್ಸರ್ ಆಪ್ಷನ್ ಎ 30. ಸರ್ ಇಷ್ಟೆಲ್ಲ ಸಾಲ್ವ್ ಮಾಡ್ಬೇಕಾ? ಇಷ್ಟೆಲ್ಲ ಡ್ರಾಯಿಂಗ್ ಮಾಡ್ಬೇಕಾ? ನೆಸೆಸಿಟಿನೇ ಇಲ್ಲ. ಇಲ್ಲಿ ನೋಡಿ, ನಮಗೆ ಇಲ್ಲೇ ಏನ್ ಕೇಳ್ತಿದ್ದಾರೆ? ಪಾಯಿಂಟ್ ಇ ಇಂದ ಸಿ ಕೇಳ್ತಿದ್ದಾರೆ. ಸರಿನಾ? ನಾವು ಪಾಯಿಂಟ್ ಸಿ ಅಲ್ಲಿ ರೀಚ್ ಆಗ್ತಾರೆ ನೋಡ್ರಿ ಸರ್. ಪಾಯಿಂಟ್ ಸಿ ರೀಚ್ ಆಗಿದಾನ? ಪಾಯಿಂಟ್ ಸಿ ರೀಚ್ ಆಗಿದಾರ? ಯಾವುದೋ ಒಂದು ಇಕಲ್ ರೀಚ್ ಆಗಿದ್ದಾನೆ ಅಂತ ತಾಳಿ. ಸಿ ಇಂದ ಏನ್ ಮಾಡ್ತೀರಾ? ಒಂದ್ ಕಡೆ ಹೋಗ್ತಾನೆ. ಎಷ್ಟು ಕಿಲೋಮೀಟರ್ ಹೋಗ್ತಾನೆ ಅಂತ ಅಂತೀರಾ? 5 ಕಿಲೋಮೀಟರ್ ಅಲ್ವಾ ಹೇಳ್ತಿರೋದು? ಸಿ ಇಂದ 5 ಕಿಲೋಮೀಟರ್ ಹೋಗ್ತಾನೆ. 5 ಕಿಲೋಮೀಟರ್ಸ್ ನನ್ಗೆ ಗೊತ್ತು. ಯಾವುದೋ ಒಂದು ಇಕ್ಕಲ್ ಬಂದಿದ್ದಾನೆ. ಓಕೆ, ಹಿಂಗೆ ಹೆಂಗೋ ಬಂದಿದ್ದಾನೆ.
ಓಕೆ, ಇದು ಯಾವ್ದೋ ದಿಕ್ಕಲ್ಲಿ ಬಂದು ರೈಟ್ ಟರ್ನ್ ಆಗಿದೆ ಅಂತ ತಗೊಂಡಿದ್ದೀನಿ 5 ಕಿಲೋಮೀಟರ್ಸ್. ಓಕೆನಾ, ಸಿ ಇದು 5 ಕಿಲೋಮೀಟರ್ಸ್ ಬಂದಿದ್ದಾನೆ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಡಿ ಸಿ ಇಂದ ಯಾವ್ದು ಬಂದ, ಡಿ ಬಂದಂತೆ, ಡಿ ಬಂದಿದೆ. ದೆನ್ ಟರ್ನ್ಸ್ ಲೆಫ್ಟ್ ಅಂಡ್ ಟ್ರಾವೆಲ್ಸ್ 12 ಕಿಲೋಮೀಟರ್ಸ್. ಏನ್ ಮಾಡ್ತಿದ್ದಾನೆ, ಡಿ ಬಂದು ಲೆಫ್ಟ್ ಹೋಗ್ತಾರಂತೆ. ಲೆಫ್ಟ್ ಅಂದ್ರೆ ಎತ್ ಕಡೆ, ಡೌನ್ವರ್ಡ್ಸ್ ಎಷ್ಟು ಬರ್ತಾನೆ, 12 ಬರ್ತಾನೆ. ಆಯ್ತಾ, ಇದು ಯಾವ ಪಾಯಿಂಟ್ ಸಾಕಲ್ವಾ? ಹಾಗಾದ್ರೆ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಯ್ತಾ. ಸೇಮ್ ಟ್ರಯಾಂಗಲ್ 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಎಷ್ಟಪ್ಪ, 169. 169 30. ಆನ್ಸರ್ 30. ಓಕೆ, ಗೊತ್ತಾಯ್ತಾ? ರೈಟ್. ಓಕೆ, ಇವತ್ತಿನ ಕ್ವಶನ್ ಇವತ್ತಿನ ಹೋಮ್ ವರ್ಕ್ ಆಗಿರುತ್ತೆ ಇದು. ಯಾವುದು ಹೋಮ್ ವರ್ಕ್ ಕ್ವಶನ್. ಓಕೆನಾ, ಸಾಲ್ವ್ ಮಾಡಾದ್ಮೇಲೆ ಕಮೆಂಟ್ ಸೆಕ್ಷನ್ ಸಾಲ್ವ್ ಮಾಡಿ. ಓಕೆ, ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.